ನ್ಯೂ ವಿಡಿಯೋ. ನೀವೇನಾದ್ರು ವಾಯ್ನಾಡ್ಗೆ ಏನಾದ್ರು ಪ್ಲ್ಯಾನ್ ಮಾಡ್ತು ಅಂತಂದರೆ, ವಾಯ್ನಾಡಲ್ಲಿ ವೈಲ್ಡ್ ಲೈಫ್ ತುಂಬಾ ಪಾಪ್ಯುಲರು. ಅಷ್ಟೇ ಅಲ್ಲ, ಅಲ್ಲಿರೋಂಥ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ಬೋಟಿಂಗ್ ಇರ್ಬೋದು, ಲೇಕ್ ಇರ್ಬೋದು, ಆಮೇಲೆ ಲ್ಯಾಂಡ್ಸ್ಕೇಪ್ ಇರ್ಬೋದು, ಆಮೇಲೆ ಬ್ಯೂಟಿಫುಲ್ ಆಗಿರೋಂಥ ಹೋಮ್ ಸ್ಟೇಸ್ ಇರ್ಬೋದು. ಇದೆಲ್ಲ ತುಂಬಾ ಪಾಪ್ಯುಲರು. ಅಷ್ಟೇ ನೀವು ಅಂದ್ಕೊಂಡಿರೋದು ಖಂಡಿತ ತಪ್ಪು. ಅಷ್ಟೇ ಅಲ್ಲ, ಈವನ್ ಗ್ಲಾಸ್ ಬ್ರಿಡ್ಜ್ಗೂ ಅಷ್ಟೇ ಪಾಪ್ಯುಲರು. ನಾವೇನಾದ್ರು ವಾಯ್ನಾಡಲ್ಲಿ ಏನಾದ್ರು ಗ್ಲಾಸ್ ಬ್ರಿಡ್ಜ್ನ ನೋಡಲಿಲ್ಲ ಅಂತಂದರೆ ಈ ಟ್ರಿಪ್ ಇನ್ಕಂಪ್ಲೀಟ್ ಅಂತಲೇ ಆಗುತ್ತೆ ಅಂತಲೇ ಹೇಳ್ಬೋದು. ನಾವೇನಾದ್ರು ಗ್ಲಾಸ್ ಬ್ರಿಡ್ಜ್ನ ವಾಯ್ನಾಡಲ್ಲಿ ನೋಡಬೇಕು ಅಂತಂದರೆ 2 ಪಾಪ್ಯುಲರ್ ಗ್ಲಾಸ್ ಬ್ರಿಡ್ಜಸ್ ಇದೆ. ಒಂದು ಅಟ್ಟಮಾಲ ಗ್ಲಾಸ್ ಬ್ರಿಡ್ಜ್ ಅಂತ, ಮತ್ತು ಇನ್ನೊಂದು 900 ಕಂಡಿ ಅಂತ. 900 ಕಂಡಿ ರಿಲೇಟಿವ್ಲಿ ತುಂಬ ಹಳೆಯದದು. ಅಟ್ಟಮಾಲ ಬಂದು ಹೊಸದಾಗಿ ಲಾಂಚ್ ಆಗಿರೋಂಥ ಒಂದು ಗ್ಲಾಸ್ ಬ್ರಿಡ್ಜು. ಇದು ಫೀಚರ್ಸ್ ಏನು ಅಂತಂದರೆ, ಇದು ಡಿಜಿಟಲ್ ಗ್ಲಾಸ್ ಬ್ರಿಡ್ಜು. ಅಂದರೆ ಏನು ತಳಗಡೆ ಏನಿರುತ್ತೆ ಅಲ್ಲಿ ತಳಗಡೆ ಡಿಸ್ಪ್ಲೇ ಎಲ್ಲ ಇರುತ್ತೆ. ಈವನ್ ನಮ್ಮ ಫೋಟೋ ಸಹ ಎಲ್ಲ ಹಾಕ್ಸ್ಕೋಬೋದು ಅಂತ ಕೇಳ್ಪಟ್ಟಿದೆ. ಆಮೇಲೆ ವಿತ್ ಅದಕ್ಕೆ ಮ್ಯೂಸಿಕ್ಸ್ ಎಲ್ಲ ಇದೆ. ನಾವು ಏನು ಕ್ವಾಲಿಟಿಯಾಗಿ ಆಗುತ್ತಲ್ಲ, ಸೊ ಅದಕ್ಕೆ ಡಿಜಿಟಲ್ ಗ್ಲಾಸ್ ಬ್ರಿಡ್ಜ್ ಅಂತ ಅಂತಾರೆ. ಮತ್ತು ಇನ್ನೊಂದು ಫೀಚರ್ ಏನು ಅಂತಂದರೆ, ಮಿಸ್ಟಿಂಗ್ ಆಗುತ್ತೆ. ಆರ್ಟಿಫಿಷಿಯಲ್ ಆಗಿ ಮಿಸ್ಟ್ನ ಏನೋ ನೀವು ಸಮ್ಮರಲ್ಲಿ ಹೋದ್ರೂ ಸಹ ಮಿಸ್ಟಿಂಗ್ ಬರೋ ಅಂಥದ್ದು ಆ ಫೀಚರ್ನ ಅಟ್ಟಮಾಲದಲ್ಲಿ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಮೇಯ್ನ್ ಏನಂತ ಅಂದರೆ, ಎಕ್ಸೆಪ್ಷನಲ್ ವ್ಯೂ ಇದೆ 900 ಕಂಡಿ ಕಂಪೇರ್ ಮಾಡಿದ್ರೆ. ಇದು 900 ಕಂಡಿನಲ್ಲಿ ಮರ ಎಲ್ಲ ಇರೋದ್ರಿಂದ ವ್ಯೂ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಬಟ್ ಅಟ್ಟಮಾಲದಲ್ಲಿ ಎಕ್ಸೆಪ್ಷನ್ ವ್ಯೂ ಇದೆ. ಅದೆಲ್ಲ ಬರ್ತಾ ಡ್ರೋನ್ ಶಾಟಲ್ಲಿ ನೀವು ಇಂಟ್ರೋದೆಲ್ಲ ನೋಡಿರ್ತೀರ ಅಂದ್ಕೊತೀನಿ, ಮತ್ತು ವೀಡಿಯೋದಲ್ಲೂ ಕಂಪ್ಲೀಟಾಗಿ ನೋಡ್ತೀರಾ. ಸೊ ಇವಾಗ ಅಟ್ಟಮಾಲ ಗ್ಲಾಸ್ ಬ್ರಿಡ್ಜ್ನ ನೋಡ್ತಾ ಹೋಗೋಣ. ಅಟ್ಟಮಾಲ ಗ್ಲಾಸ್ ಬ್ರಿಡ್ಜ್ಗೆ ನಿಲ್ಲಿಸಿದ್ವಿ ಫ್ಯೂಯಲ್ ಹಾಕ್ಸ್ಕೋಬೇಕು ಅಂತ. ಇಲ್ಲಿ ಆಲ್ಮೋಸ್ಟ್ 96 ರೂಪೀಸ್ ಇದೆ ಡೀಸೆಲ್ಲು. ನಾವು ಅಂದರೆ ಬರಬೇಕಾದ್ರೆ 3 ಡೇಸ್ ಬ್ಯಾಕು ನಾವು ಬೆಂಗಳೂರಿಂದ ಬರಬೇಕಾದ್ರೆ ನಾವು ಹಾಕ್ಸಾಗ 86 ಏನಾಯಿತು, 86 85 ಆಯಿತು. ಐ ಥಿಂಕ್ ನೀವು ಇಲ್ಲೇನ ಡೀಸೆಲ್ ಫ್ಯೂಯಲ್ ಮಾಡಿಸ್ಕೊಂಡ್ರೆ 6 ರೂಪಾಯಿ 7 ರೂಪಾಯಿ ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ. ವೈತಿರಿಯಿಂದ ಅಟ್ಟಮಾಲಾಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಮೆಪ್ಪಡಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ನಾವು ಫುಡ್ಡಿಗೆ ಅಂತ ನಿಲ್ಲಿಸಿದ್ದೀವಿ. ಇದು ನಡುವತ್ ಕಿಚನ್ಸ್ ಅಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು. ಸೊ ಇಲ್ಲಿ ನಿಮಗೆ ಗೊತ್ತು, ಕೇರಳ ವಾಯ್ನಾಡ್ ಕಡೆ ಬಂದರೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ತುಂಬಾ ಕಮ್ಮಿ, ಸಿಗೋದೇ ಇಲ್ಲ, ಅಷ್ಟು ಹುಡುಕಬೇಕು. ಸೊ ನಾನ್ ವೆಜ್ಜಸ್ ಏನಾದ್ರು ಬಂದರೆ ಅವ್ರಿಗೆ ಈಸಿ ಸಿಗುತ್ತೆ ಎಲ್ಲ ಕಡೆನೂ. ಸೊ ಈ ನಡುವತ್ ಕಿಚನ್ಸಿಗೆ ಬಂದಿದ್ದೀವಿ. ಇಲ್ಲಿ ನಾವೀಗ ಮಸಾಲೆ ದೋಸೆ ಮತ್ತು ಗೋಬಿ 65 ತೊಗೊಂಡಿದ್ದೀವಿ. ಟೇಸ್ಟು ಚೆನ್ನಾಗಿದೆ. ಮತ್ತು ಇನ್ನೊಂದು ಆನಿಯನ್ ದೋಸೆನೇ ತೊಗೊಂಡಿದ್ದೀವಿ. ತುಂಬ ಸೈಜಲ್ಲೂ ತುಂಬ ದೊಡ್ಡದಾಗಿದೆ. ಪ್ರೈಸು ಅಷ್ಟೇ ತುಂಬ ಕಾಸ್ಟ್ಲಿ ಇಲ್ಲ, ನಾರ್ಮಲ್ ಪ್ರೈಸ್ ಇದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನೀವೇನಾದ್ರು ಪ್ಯೂರ್ ವೆಜಿಟೇರಿಯನ್ ಆಗಿ ಈ ಸೈಡ್ ಹೋದರೆ ಇದನ್ನು ನೀವು ವಿಸಿಟ್ ಮಾಡ್ಬೋದು. ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ನನಗೂ ಗೊತ್ತಿತ್ತು ಅಷ್ಟು ಬ್ಯೂಟಿ ಇದೆ ಅಂತ. ಇಷ್ಟು ಬ್ಯೂಟಿನ ನಾನು ನೋಡೇ ಇಲ್ಲ. 3-4 ಸಲ ಬಂದಿದ್ದೆ ಕೇರಳಕ್ಕೆ, ಅಂದರೆ ವಾಯ್ನಾಡ್ಗೆ ಎಲ್ಲ ಬಂದಿದ್ದೀವಿ. ಬಟ್ ಈ ಬ್ಯೂಟಿನ ನೋಡೇ ಇಲ್ಲ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ಪ್ರತಿಯೊಂದು ಲೊಕೇಶನ್ ಇನ್ನೊಂದು ಲೊಕೇಶನ್ಗೆ ಹೋಗೋಕ್ಕೆ 1 ಅವರ್ ಇಲ್ಲ 2 ಅವರ್ಸ್ ಆ ಥರ ಏನೋ ತೋರಿಸುತ್ತೆ. ಬಟ್ ನಾವು ಅದನ್ನ ಡಬಲ್ ತೊಗೊತಾ ಇದ್ದೀವಿ. ಯಾಕಂದರೆ ಎಲ್ಲ ಕಡೆ ಎಲ್ಲೆಲ್ಲಿ ಸಿಗುತ್ತೆ ಈ ಥರದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಏನಿದೆ ಫಾಗ್ ಎಲ್ಲ. ಸೊ ಸ್ವರ್ಗ ಅಂತಲೇ ಹೇಳ್ಬೋದು. ನಾವೀಗ ಅಟ್ಟಮಾಲ ಗ್ಲಾಸ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಇಲ್ಲಿ ನಾವು ವೆಹಿಕಲ್ನೆಲ್ಲ ಇದು ನಿಲ್ಲಿಸ್ಬೇಕಿದೆ, ಪಾರ್ಕಿಂಗ್ ಏರಿಯಾ. ಆಫ್ ರೋಡ್ಗೆ ಹೋಗಬೇಕಾಗತ್ತೆ. ಫುಡ್ ಜೀಪ್ಸ್ ಅಂತೆಲ್ಲ ಇದೆ ಸಪ್ರೇಟಾಗಿ. ಆಫ್ ರೋಡಿಗೆ ಅಂದರೆ ಅಟ್ಟಮಾಲ ಬ್ರಿಡ್ಜ್ಗೆ ಹೋಗಬೇಕು ಅಂದರೆ 300 ರೂಪೀಸ್ ಪೇ ಮಾಡಬೇಕಾಗುತ್ತೆ ಜೀಪ್ಗೆ. ಸೊ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದರೆ ಅಪ್ ಟು 7 ಪೀಪಲ್ವರೆಗೂ ನೀವು ಜೀಪಲ್ಲಿ ಹೋಗಬೇಕಾಗತ್ತೆ. ಒಬ್ಬರಿದ್ರು, ಇಬ್ಬರಿದ್ರು, 5 ಜನ ಇದ್ರು, 7 ಜನ ಇದ್ರು. ಸೊ 300 ರೂಪೀಸ್ ಪೇ ಮಾಡಬೇಕು ಟು ಆ್ಯಂಡ್ ಫ್ರೋಗೆ. ಅಡಿಷ್ನಲಿ ಗ್ಲಾಸ್ ಬ್ರಿಡ್ಜ್ಗೆ ಪರ್ಚೇಸ್ ಮಾಡಬೇಕು ಟಿಕೆಟ್ಸು. ಸೊ ಈ ಥರ 300 ರೂಪೀಸ್ ಆಗುತ್ತೆ ಈ ಟಿಕೆಟು. ಸೊ ಈ ಥರ ಪೇ ಮಾಡಿದ್ಮೇಲೆ ನಾವು ಅಲ್ಲಿಗೆ ಮೇಲ್ಗಡೆ ಹೋಗ್ಬೇಕಾಗುತ್ತೆ. ಇದನ್ನು ತೋರಿಸ್ಬಿಟ್ಟು ನಮ್ಮ ಜೀಪ್ ಆಲ್ರೆಡಿ ಬಂದಿದೆ. ಜೀಪ್ ರೆಡಿಗೆ ನಾವು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ಮೇಲ್ಗಡೆ ಹೇಗಿದೆ ನೋಡೋಣ ಅಂತ. ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ, ಅಷ್ಟೇ ಅಲ್ಲ ಒಂದು ವ್ಯೂ ಪಾಯಿಂಟ್ ಇದೆಯಂತೆ. ಎರಡನ್ನೂ ಹೋಗಬೇಕು. ಇವಾಗ ನಮ್ಮ ಆಫ್ ರೋಡ್ ಜರ್ನಿ ಇವಾಗ ಶುರು ಆಗುತ್ತೆ. ಓಕೆ,
ಬಂಪಿ ರೈಡು ಸಖತ್ತಾಗಿದೆ. ಏನೋ ಆಫ್ ರೋಡಲ್ಲಿ ವೆಹಿಕಲಲ್ಲಿ ಹೋಗಲೇಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ನಮ್ಮ ಕಾರ್ ವೆಹಿಕಲ್ಸು ಶಾಕ್ಸ್ ಎಲ್ಲ ಇದೆಯಲ್ಲ, ಅದು ಇಟ್ ಈಸ್ ನಾಟ್ ಮೇಡ್ ಫಾರ್ ಈ ಥರ ರೈಡ್ಸ್ಗೆ ಆಗೋದೇ ಇಲ್ಲ. ಸಖತ್ ಎಕ್ಸ್ಪೀರಿಯನ್ಸ್. ಹಾಂ, ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ. ಓ ಮೈ ಗಾಡ್. ಈಗ ಟೈಮು 12:30 ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬಂತು. ನೀವು ನಂಬೋಕ್ಕಾಗಲ್ಲ, ಇದು ಇಷ್ಟು ಮಧ್ಯಾಹ್ನ ಇಷ್ಟು ಬಿಸಿಲಿದೆ ಅಂತ. ತುಂಬ ಕೂಲಾಗಿದೆ. ಸೊ ನಾವೀಗ ಡಿಜಿಟಲ್ ಗ್ಲಾಸ್ ಬ್ರಿಡ್ಜ್ ಮೇಲೆ ಬರ್ತಾ ಇದ್ದೀವಿ. ಇಲ್ಲಿ ಏನು ಕಾಣುತ್ತೆ, ಫುಲ್ಲು ನೋಡಿದ್ರೆ ಒಂದು ಸ್ವಲ್ಪ ಹೆದರಿಕೆ ಆಗೋದೊಂದು ಗ್ಯಾರಂಟಿ. ಈಗ ನಾನು ಹಿಂದ್ಗಡೆ ಈ ಥರ ಬಂದರೆ ಇಲ್ಲಿ ಇದೇ ಇರೋದು ಡಿಜಿಟಲ್ 4 ಗ್ಲಾಸಸ್ ಇದೆ ಇಲ್ಲಿ ಬಂದರೆ. ಸೊ ನಿಮ್ಗೆ ಬಂದರೆ ಒಂದು ಹೊಡೆದೋಗೋ ಎಫೆಕ್ಟ್ ಕಾಣುತ್ತೆ ತೆಳಗಡೆ, ವಿತ್ ಸೌಂಡು ಅದೇ ಥರ ಕೊಟ್ಟಿದ್ದಾರೆ. ಆಮೇಲೆ ಒಂದು ಗ್ರೇಟ್ ಅಟ್ರಾಕ್ಷನ್ ಅಂದರೆ ಈ ಥರ ಮಿಸ್ಟ್ ಬರುತ್ತೆ. ಸೊ ಮಿಸ್ಟನ್ನು ಆನ್ ಮಾಡಿದ್ದಾರೆ. ನೀವು ಒಳ್ಳೆ ಫಾಗಲ್ಲಿ ಬಂದಿದ್ದೀರಾ ಅಂತಲೇ ಅನಿಸುತ್ತೆ. ಬೆಳಗ್ಗೆ ಬಂದರೆ ರಿಯಲಿ ಫಾಗ್ ಕವರ್ ಆಗಿರುತ್ತೆ, ಬಟ್ ಇವಾಗ ಇಲ್ಲಿ ಒಂದು ಆರ್ಟಿಫಿಷಿಯಲಾಗಿ ಒಂದು ಕವರ್ ಮಾಡಿದ್ದಾರೆ. ಬನ್ನಿ ವ್ಯೂ ಪಾಯಿಂಟ್ ಹೆಂಗಿದೆ ನೋಡೋಣ. ಈಗ ಗ್ಲಾಸ್ ಬ್ರಿಡ್ಜ್ ಎಂಡಲ್ಲಿ ಬಂದು ನಿಂತಿದ್ದೀನಿ. ವ್ಯೂ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಇವತ್ತು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಕ್ರೌಡ್ ತುಂಬಾ ಕಮ್ಮಿ ಇದೆ. ವೀಕೆಂಡ್ಸಲ್ಲಿ ನಿಜ ನಮಗೊಂದು ಫೋಟೋ ತೆಗೆಸ್ಕೊಳ್ಳೋದು ಕಷ್ಟ ಆಗುತ್ತೆ, ಅಷ್ಟು ಕ್ರೌಡ್ ಇರ್ತಾರೆ. ಈಗ ಇನ್ನು 5 to 10 seconds ನಿಮಗೆ ಬ್ಯೂಟಿಫುಲ್ ಆಗಿರೋಂಥ ಡ್ರೋನ್ ಶಾಟ್ಸ್ನ ನೋಡ್ತೀರಾ. നല്ല ബ്രിഡ്ജാണ് ഗ്ലാസ് ബ്രിഡ്ജ് സൂപ്പർ സൂപ്പർ बहुत अच्छा है ಹಂಗೆ ನಿಂತು ಸರ್. ಡ್ರೋನ್ ಶಾಟ್ಸ್ ಎಲ್ಲ ನೋಡಿದ್ರಿ. ನಮಗಂತೂ ಶಾಟ್ ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ಬಂದಿದೆ ಅಂತ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ ಅಂತ. ಸ್ವರ್ಗಕ್ಕೆ ಒಂದೇ ಗೇಣು ಅಂತ ಒಂದು ಮಾತು ಹೇಳ್ತಾರೆ. ಸೊ ಅದೇ ಥರ ನಮಗೆ ಫೀಲ್ ಆಯಿತು. ನಿಮಗೂ ಏನಾರು ಅನ್ನಿಸ್ತಾ ಹಾಗಾದ್ರೆ ಕಮೆಂಟಲ್ಲಿ ತಿಳಿಸಿ. ವಾಯ್ನಾಡಲ್ಲಿ ಟೋಟಲ್ 3 ಗ್ಲಾಸ್ ಬ್ರಿಡ್ಜ್ ಇದೆ. ಸೊ ಇದು ಹೊಸದಾಗಿರೋದು ಅಟ್ಟಾಮಾಲ ಡಿಜಿಟಲ್ ಗ್ಲಾಸ್ ಬ್ರಿಡ್ಜು. ಇದು ಫಸ್ಟ್ ಇಲ್ಲಿ ಡಿಜಿಟಲ್ ಗ್ಲಾಸ್ ಬ್ರಿಡ್ಜ್ ಇದೆ ಫಸ್ಟ್ ಇಯರ್ ಆಗಿರೋದು. ನಮಗೆ ಎಕ್ಸ್ಪೀರಿಯನ್ಸಲ್ಲಿ ಹೋಗ್ಬೇಕಾದ್ರೆ ತುಂಬಾ ಥ್ರಿಲ್ಡ್ ಅಂತಲೇ ಅನಿಸು. ಆ ಸೌಂಡು ನಮಗೇನೋ ನಿಜವಾಗ್ಲೂ ಹೊಡೆದೇ ಹೋಯ್ತೇನೋ ಅನ್ನೋ ಥರ ಫಸ್ಟ್ ಫೀಲ್ ಆಗಿದ್ದಾಗ ಸೌಂಡ್ಸ್ ಕೇಳಿದಾಗ. ಆ್ಯಂಡ್ ಅಲ್ಲಿ ಹೋದಾಗ ಈ ಥರ ಸಡನ್ನಾಗಿ ಮಳೆ ಬಂದರೆ ಮಕ್ಕಳೇನಾದ್ರು ಇತ್ತು ಅಥವಾ ದೊಡ್ಡೋರಿಗೆ ಸಡನ್ ಬೇಕು ಛತ್ರಿ ಅಂತಂದರೆ ಛತ್ರಿ ಕೂಡ ನಿಮಗೆ ಅಲ್ಲಿ ನಿಂತ್ಕೊಂಡು ಪ್ರೊವೈಡ್ ಮಾಡ್ತಾರೆ. ಮತ್ತು ಅಲ್ಲಿ ಕೂತ್ಕೊಳ್ಳೋಕ್ಕೂ ಶೆಲ್ಟರ್ ಥರ ಇದೆ. ಅಲ್ಲಿಂದ ಒಂದು ಸ್ವಲ್ಪ ದೂರ ಮೇಲುಗಡೆ ಹೋದರೆ ಅಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲೂ ಕೂಡ ನಿಂತ್ಕೊಂಡು ನೀವು ವ್ಯೂನ ನೋಡ್ಬೋದು ಗ್ಲಾಸ್ ಬ್ರಿಡ್ಜ್ ಅಲ್ದಲೇ. ಸೊ ಚೆನ್ನಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸು. ಇಲ್ಲಿ ಕೆಳಗಡೆಯಲ್ಲಿ ಪಾರ್ಕಿಂಗ್ಗೆ ತುಂಬ ಸ್ಪೇಸ್ ಇದೆ. ಇಲ್ಲಿಂದನೇ ಜೀಪಲ್ಲಿ ಕರ್ಕೊಂಡು ಹೋಗೋದು. ಮತ್ತು ಇಲ್ಲಿ ನೀವೇನಾದ್ರು ತೊಗೋಬೇಕು ಅಂದರೆ ಸ್ಮಾಲ್ ಸ್ನ್ಯಾಕ್ಸ್ಗೆ, ಟೀಗೆ, ವಾಟರ್ ಬಾಟಲು ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಇಲ್ಲಿ ವಾಶ್ರೂಮ್ ಕೂಡ ಇದೆ. ಸೊ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಸೈಡಲ್ಲೇ ಒಂದು ವಾಶ್ರೂಮ್ ಇದೆ ಜೆಂಟ್ಸ್ ಆ್ಯಂಡ್ ಲೇಡೀಸ್ಗೆ. ಸೊ ಇಲ್ಲಿ ಬಂದರೆ ಆ ಥರದ್ದೇನು ಸಮಸ್ಯೆ ಆಗಲ್ಲ. ತಿನ್ನೋಕ್ಕೂ ಒಂಚೂರು ಏನಾರು ಸಿಗುತ್ತೆ. ಆ ಫಾಗಲ್ಲಿ ಕವರ್ ಮಾಡಿರೋಂಥ ಫೋಟೋಸು ಮತ್ತು ಸ್ಮಾಲ್ ರೀಲ್ ಥರ ಮಾಡಿರೋಂಥ ವೀಡಿಯೋಸ್ ಎಲ್ಲ ನಮ್ಮ ಇನ್ಸ್ಟಾಗ್ರಾಮಲ್ಲಿದೆ. ಅಲ್ಲಿ ಹೋಗಿ ಚೆಕ್ ಮಾಡಿ. ಬ್ಯೂಟಿಫುಲ್ ಆಗಿದೆ ವ್ಯೂ ಮಾತ್ರ. ಪ್ರೀ ಮಾನ್ಸೂನಲ್ಲಿ ಹೋಗಿರೋದು ನಮ್ಮ ವಾಯ್ನಾಡ್ ಟ್ರಿಪ್ಪು ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಜಾಗಗಳನ್ನ ನಾವು ತೋರಿಸಿದ್ದೀವಿ. ಆ್ಯಂಡ್ ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಯಿತು ಈ ಪ್ರಕೃತಿ, ಈ ಮಳೆ, ಈ ಫಾಗೆಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಬಂದಿದೆ. ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.